ಹಲೋ ಫ್ರೆಂಡ್ಸ್, ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋಸ್ ಸಾಲ ಅಲ್ಲ, ಫ್ರೀಯಾಗಿ ಕೊಟ್ಟರು ಈ 7 ವಸ್ತುಗಳನ್ನು ಮನೆಗೆ ತರಬೇಡಿ. ನೀವು ಬೇರೆಯವರ ಮನೆಯಿಂದ ಕೆಲವು ವಸ್ತುಗಳನ್ನು ನಿಮ್ಮ ಮನೆಗೆ ತರಬಾರದು ಎಂದು ವಾಸ್ತು ಹೇಳುತ್ತದೆ. ನೀವು ಅದನ್ನು ತಂದರೆ ಅದು ನಿಮ್ಮ ಮನೆಗೆ ದುರಾದೃಷ್ಟ ಮತ್ತು ನಕಾರಾತ್ಮಕತೆ ಕೂಡ ಅವುಗಳ ಜೊತೆಗೆ ಬರುತ್ತದೆ. ಹಿಂದೂ ಧರ್ಮದಲ್ಲಿ ವಾಸ್ತುಶಾಸ್ತ್ರಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ. ಹೀಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಇರಿಸಲಾಗಿರುವ ವಸ್ತುಗಳು ಮನೆಯಲ್ಲಿರುವ ಜನರ ಮೇಲೆ ಆಳವಾದ ಪರಿಣಾಮ ಬೀರುತ್ತವೆ. ಹೀಗಾಗಿ ಬೇರೆಯವರು ಯೂಸ್ ಮಾಡಿದ ವಸ್ತುಗಳನ್ನು ತರಬಾರದು. ಛತ್ರಿ. ನೀವು ಎಂದಿಗೂ ಬೇರೆಯವರ ಮನೆಯಿಂದ ಛತ್ರಿಯನ್ನು ನಿಮ್ಮ ಮನೆಗೆ ತರಬೇಡಿ. ನೀವು ತಪ್ಪಾಗಿಯೂ ಬೇರೆಯವರ ಛತ್ರಿಯನ್ನು ನಿಮ್ಮ ಮನೆಗೆ ತಂದರೆ ನಿಮ್ಮ ಗ್ರಹಗಳ ಸ್ಥಾನ ಕೆಡಬಹುದು ಎಂದು ಹೇಳಲಾಗುತ್ತದೆ. ಇದರ ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಪಾದರಕ್ಷೆಗಳು. ನಿಮ್ಮ ನೆರೆಹೊರೆಯ ಅಥವಾ ಸಂಬಂಧಿಕರ ಮನೆಯಿಂದ ಚಪ್ಪಲಿ ಅಥವಾ ಬೂಟುಗಳನ್ನು ನಿಮ್ಮ ಮನೆಗೆ ಎಂದಿಗೂ ತರಬೇಡಿ. ವಾಸ್ತುಶಾಸ್ತ್ರದ ಪ್ರಕಾರ ಹೀಗೆ ಮಾಡುವುದರಿಂದ ಶನಿಯ ಕೋಪವು ನಿಮ್ಮ ಮೇಲೆ ಹೆಚ್ಚಾಗುತ್ತದೆ. ಕಬ್ಬಿಣದ ಉತ್ಪನ್ನಗಳು. ಬೇರೆಯವರ ಮನೆಯಿಂದ ಕಬ್ಬಿಣ ವಸ್ತುಗಳನ್ನು ನಿಮ್ಮ ಮನೆಗೆ ತರಬಾರದು ಎಂದು ಹೇಳುತ್ತಾರೆ. ಒಂದು ವೇಳೆ ನೀವು ಬೇರೆಯವರ ಮನೆಯಿಂದ ಕಬ್ಬಿಣದ ವಸ್ತುಗಳನ್ನು ನಿಮ್ಮ ಮನೆಗೆ ತಂದರೆ ನೀವು ಅವರ ಮನೆಯಿಂದ ಶನಿಯನ್ನು ನಿಮ್ಮ ಮನೆಗೆ ತಂದಿದ್ದೀರಿ ಎಂದರ್ಥ. ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಹಣದ ನಷ್ಟ, ನಕಾರಾತ್ಮಕತೆ, ಜಗಳ ಉಂಟಾಗಬಹುದು. ಪೀಠೋಪಕರಣಗಳು. ಬೇರೆಯವರ ಮನೆಯಿಂದ ಹಳೆ ಪೀಠೋಪಕರಣಗಳನ್ನು ನಿಮ್ಮ ಮನೆಗೆ ತರಬಾರದು, ಏಕೆಂದರೆ ಅವು ನಕಾರಾತ್ಮಕ ಶಕ್ತಿಯನ್ನು ಹೊಂದಿರುತ್ತವೆ ಎಂದು ಹೇಳಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಬೇರೆಯವರ ಮನೆಯಿಂದ ಪೀಠೋಪಕರಣಗಳನ್ನು ನಿಮ್ಮ ಮನೆಗೆ ತಂದರೆ ಆ ವಸ್ತುವಿನ ಜೊತೆಗೆ ಆ ಮನೆಯಿಂದ ನಕಾರಾತ್ಮಕ ಶಕ್ತಿಯು ನಿಮ್ಮ ಮನೆಗೆ ಬರುತ್ತದೆ. ಖಾಲಿ ಪಾತ್ರೆಗಳು. ಬೇರೆಯವರ ಮನೆಯಿಂದ ಖಾಲಿ ಪಾತ್ರೆಗಳನ್ನು ನಿಮ್ಮ ಮನೆಗೆ ತರಬೇಡಿ. ಹೀಗೆ ಮಾಡುವುದರಿಂದ ನಿಮ್ಮ ಮನೆಗೆ ದುರಾದೃಷ್ಟ ಹೆಚ್ಚಾಗುತ್ತದೆ. ಇದು ಕುಟುಂಬದ ಸಮೃದ್ಧಿ ಕಡಿಮೆ ಮಾಡುತ್ತದೆ. ಗ್ಯಾಸ್ ಸ್ಟವ್. ಬೇರೆಯವರ ಮನೆಯಿಂದ ಗ್ಯಾಸ್ ಸ್ಟವ್ ಅನ್ನು ನಿಮ್ಮ ಮನೆಗೆ ತರಬೇಡಿ. ನೀವು ಹೀಗೆ ಮಾಡಿದರೆ ನಿಮ್ಮ ಮನೆಗೆ ದೇವರ ಕೃಪೆ ಸಿಗುವುದಿಲ್ಲ ಎನ್ನುತ್ತಾರೆ. ವಿದ್ಯುತ್ ಉತ್ಪನ್ನಗಳು. ಇತರರ ಮನೆಗಳಿಂದ ಯಾವುದೇ ವಿದ್ಯುತ್ ವಸ್ತುಗಳನ್ನು ನಿಮ್ಮ ಮನೆಗೆ ಉಚಿತವಾಗಿ ತರಬೇಡಿ. ನೀವು ಹೀಗೆ ಮಾಡಿದರೆ ನಿಮ್ಮ ಜೀವನದಲ್ಲಿ ದುಃಖ ಬರುವ ಸಾಧ್ಯತೆ ಹೆಚ್ಚು ಎಂದು ಹೇಳಲಾಗುತ್ತದೆ. ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.